ವಿಶೇಷ ಕಾರ್ಯಕ್ರಮ ಯಾರಿಗೆ ನಿಮ್ಮ ಮತ ಅನ್ನುವಂತಹ ಕಾರ್ಯಕ್ರಮ ಮಾರಪ್ಪನ ಪಾಳ್ಯ ಅಂದ್ರೆ ಬೆಂಗಳೂರು ಉತ್ತರ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲೇ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತದ್ದು ಈ ಕ್ಷೇತ್ರ ಬೆಂಗಳೂರು ಉತ್ತರ. ಇಲ್ಲಿ ಬಂದಿದ್ದೇನೆ ಮಾರಪ್ಪನ ಪಾಳ್ಯದಲ್ಲಿ ಯಾರ್ಯಾರು ಅವರ ಅಭಿಪ್ರಾಯ ಏನೇನ್ ಹೇಳ್ತಾರೆ, ಯಾರಿಗೆ ಮತ ಹಾಕ್ತೀವಿ, ಯಾರಿಗೆ ಮಣೆ ಹಾಕ್ತಾರೆ, ಕಾಂಗ್ರೆಸ್ ಬಿಜೆಪಿ ಅನ್ನುವಂಥದ್ದನ್ನ ಕೇಳಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಮತದಾರರು ಅವರ ನಿರೀಕ್ಷೆ ಅಭಿವೃದ್ಧಿ ಏನಾಗಿದೆ ಪ್ರತಿಯೊಂದನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ. ಈಗ ಕಾಂಗ್ರೆಸ್ ನಿಂದ ರಾಜ್ಯಗೌಡರು ಇದ್ದಾರೆ, ಈಗ ಅವ್ರಿಗೆ ಟಿಕೆಟ್ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ, ಆದ್ರೆ ಅವರಿಗೆ ಚಿಕ್ಕಮಗಳೂರು ಉಡುಪಿಯಿಂದ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅನ್ನುವಂತ ಅಭಿಯಾನ ಕೂಡ ಆಗಿದೆ. ಈಗ ನಿಮ್ಮ ಒಲವು ಯಾರ ಕಡೆ ಇದೆ, ಕಾಂಗ್ರೆಸ್ ಬಿಜೆಪಿ? ನಮ್ಮ ಒಲವು ಇರೋದು ಬಿಜೆಪಿ ಕಡೆ. ಬಿಜೆಪಿ ಕಡೆ ನಾವು ಯಾಕೆ ಇಷ್ಟಪಡ್ತೇವೆ ಅಂತ ದೇಶದ ರಕ್ಷಣೆಗೋಸ್ಕರ ಇವತ್ತು ಎಲ್ಲಿವೊಂದು ಅನುಕೂಲ ಇರ್ಬೋದು, ಎಲ್ಲ ರೀತಿ ಅನುಕೂಲ ಮೋದಿಜಿ ಅವರಿಂದ ನಡೀತಾ ಇದೆ. ಅದರ ದೃಷ್ಟಿಯಿಂದ ನಾವು ಬಿಜೆಪಿಗೆ ಹಾಕೋದು ಒಳ್ಳೆದಾಗಲಿ. ಬಿಜೆಪಿ ಅಲ್ಲ ಸರ್, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು, ಆ ಗ್ಯಾರಂಟಿ ಯೋಜನೆಗಳು ನಮ್ಗೆ ಅವಶ್ಯಕತೆ ಇಲ್ಲ. ಅದರಿಂದ ನಮಗೆ ಕಾಂಗ್ರೆಸ್ ಅದು ನಾವು ಹಾಕೋದಿಲ್ಲ, ನಮ್ಗೆ ಇಷ್ಟ ಇಲ್ಲ. ನಾವು ಬಿಜೆಪಿಗೆ ಹಾಕೋದು. ಮೋದಿಜಿ ಅವರೇ ಮತ್ತೊಂದು ಸಾರಿ ಪ್ರಧಾನಿ ಆಗಬೇಕು, ದೇಶಕ್ಕೆ ಒಳ್ಳೇದಾಗಬೇಕು ಅಂತ ನಾವು ಏನ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಸೋಲ್ಕೊಂಡು ಒಂದು ಗೆಲುವು ಸಾಧಿಸಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿಗಳಾಗಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದ್ರೆ ಅವರಿಗೆ ದೇಶ ನಡೆಸುವಷ್ಟು ಶಕ್ತಿ ಇಲ್ಲ. ಆದ್ರಿಂದ ಬಿಜೆಪಿನೇ ಬರಬೇಕು. ಮೋದಿಜಿ ಅವರು ಇನ್ನೊಂದ್ಸಾರಿ ಪ್ರಧಾನಿ. ಮೋದಿಜಿ ಅವರು ಬಿಟ್ಟರೆ ಮತ್ತೆ ನಮ್ಮ ಇವ್ರು ಆಗ್ಬೇಕು, ಯಾರೋ ನಮ್ಮ MP ಏನಿದಾರಲ್ಲ ಯೋಗಿ ಆದಿತ್ಯನಾಥ್ ಇಂಥವ್ರು ಬರಬೇಕು. ದೇಶಕ್ಕೆ ಒಳ್ಳೇದಾಗುತ್ತೆ, ಜನಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಏನೇನು ಮಾಡಿದ್ರು ಸರ್ ಬಿಜೆಪಿ ನಿಮ್ಮ ಕ್ಷೇತ್ರದಲ್ಲಿ? ಬಿಜೆಪಿಯಿಂದ ಇವತ್ತು ಒಂದು ರಾಮ ಮಂದಿರ ಇರ್ಬೋದು, ಇನ್ನೊಂದು ನಮ್ಮ ಆಮೇಲೆ ನಮ್ಮ ಇಂಡಿಯಾ ಅನ್ನೋದು ಏನು ಅನ್ನೋದು ಬೇರೆ ದೇಶಗಳಿಗೆ ಗೊತ್ತಿಲ್ಲೇ ಇಲ್ಲ. ಅಂಥದ್ನ ಇವತ್ತು ಬಿಜೆಪಿ ಮೋದಿ ಅವ್ರು ಬರಲಾಗಿ ನಮ್ಮ ಇಂಡಿಯಾ ಅನ್ನೋದನ್ನ ಎಲ್ಲಾ ಕಂಟ್ರಿಗಳಲ್ಲೂ ಗುರುತಿಸ್ತಾರೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೇದಾಗಿದೆ, ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಅಲ್ಲ, ಒಂದು ಏನ್ ಹೇಳ್ತಾ ಇದ್ರೆ ಅಂತಂದ್ರೆ ಎಸ್ಪೆಷಲಿ ಮಾರಪ್ಪನ ಪಾಳ್ಯದ ಜನರು ಒಂದು ಕಡೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡಲ್ಲ. ಅದರಲ್ಲಿ ಜಾತಿ ಭೇದ ಬೇಡ, ಮುಸ್ಲಿಮ್ಸು ಅವರು ಹಿಂದೂ ಇನ್ನೊಂದು ಬೇಡ. ದೇಶಕ್ಕೆ ಒಳ್ಳೇದಾಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು. ಎಲ್ಲರೂ ಒಂದು ಅಂತಂಗಿರ ತರನೇ ಇರ್ಬೇಕು. ಜಾತಿ ವಿಷಯ ಎತ್ತಿ ರಾಜಕೀಯ ಮಾಡಬಾರ್ದು, ಅದು ಒಳ್ಳೇದಾಗ ಇಷ್ಟ. ಹಾಗಾಗಿ ನಿಮ್ಮ ಮತ ಬಿಜೆಪಿ. ಎಲ್ಲ ಕಡೆ ಒಂದು ಮೋದಿ ಅಲೆ ಅಂತ ಇದೆ, ಇನ್ನೊಂದು ಕಡೆ ಇಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ಒಂದು ಒತ್ತಾಸೆ ಇದೆ. ನಮ್ಗೆ ಇಂಡಿಯಾ ಬಗ್ಗೆ ಬೇಡ. ನಮ್ಮ ಕರ್ನಾಟಕ ಉತ್ತರ ಒಳಗೆ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಅಲ್ಲಿ ಗೋ ಬ್ಯಾಕ್ ಹೇಳಿದಾರಲ್ಲ, ಯಾತಕ್ಕೋಸ್ಕರ ಹೇಳಿದ್ರು? ಅವಳಲ್ಲಿ ಏನು ಕೆಲಸನೇ ಮಾಡಿಲ್ಲ. ಎಲ್ಲ ಬಂದಿದ್ದ ದುಡ್ಡೆಲ್ಲ ಮನೇಲಿ ಇಟ್ಕೊಂಡು ಬೇರೆ ಪಬ್ಲಿಕ್ ಏನು ಮಾಡಿಲ್ಲ. ಅದರಿಂದನೇ ಅಲ್ಲಿರೋ ಜನಗಳು ಗೋ ಬ್ಯಾಕ್ ಅಂದವರು ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಒಂದ್ಸತಿ ನೋಡ್ತಾರೆ, ಇನ್ನೊಂದ್ಸತಿ ಇಲ್ಲೂ ಗೋ ಬ್ಯಾಕ್ ಅಂದಾಗ ಅವ್ರು ಮಾಡ್ಬಿಟ್ಟು ಮನೆ ಹೋಗ್ತಾರೆ. ಈ ಸತಿ ರಾಜೇಗೌಡರು ಕಾಂಗ್ರೆಸ್ ಬರ್ಬೋದು, 99% ಬರ್ಬೋದು. ನಿಮ್ಮ ಮತ ಕಾಂಗ್ರೆಸ್ ಏನ್ ಅಭಿವೃದ್ಧಿ ಮಾಡಿದೆ ಸರ್? ಏನ್ ಅಭಿವೃದ್ಧಿ ಮಾಡಿದ್ರೆ 5 ಕೊಟ್ಟಿದ್ದಾರೆ, ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ಲರೂ ಮಾಡ್ತಾ ಇದ್ದಾರೆ. ನೀನ್ ಮಾತಾಡುವಾಗ ನಾ ಮಾತಾಡಿದ್ನಾ? ಅಲ್ಲ ಇರೋದು ಅವ್ರು ಮಾತಾಡೋದು ನಾ ಮಾತಾಡುವಾಗ ಅವ್ರು ಮಾತಾಡ್ಬಾರ್ದು. ಬೇರೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಇನ್ನೊಂದು ಹಳ್ಳಿ ಕಡೆಗೆ ಎಲ್ಲ ಒಳ್ಳೇದಾಗಿದೆ. ಮತ್ತೆ ಪದವೀಧರರಿಗೂ ಒಳ್ಳೇದಾಗಿದೆ. ಅವ್ರಿಗೆ 2000-3000 ಕೊಡ್ತಾಯಿದ್ದಾರೆ. ಇಷ್ಟೊತ್ತು ಜನಕ್ಕೆ ಬಂದಿದೆ, ಇಷ್ಟೊತ್ತು ಜನ ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ರೆ ಅವ್ರು ಬಂದಿಲ್ಲ. ಅದಕ್ಕೆ ಅವ್ರಿಗೆ ಅವ್ರ ಅಪ್ಲಿಕೇಶನ್ ಬರುತ್ತೆ. ನೋಡೋಣ ಮುಂದೆ ಏನಾಗುತ್ತೆ. ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸರ್ ಎಲ್ಲರೂ ಹೇಳಿದೆ ಮೋದಿ ಅಲೆ ಇದೆ. ಮೋದಿ ಅಲೆ ಇದೆ, ಅವ್ರಿರೋ ಮೋದಿ ಅಲೆ ಇದ್ದೇ ಇರುತ್ತೆ. ಕರ್ನಾಟಕದಲ್ಲಿ 28 ಕ್ಷೇತ್ರವೂ ಸಹ ಬಿಜೆಪಿನೇ ಬರ್ಬೇಕು ಅಂತ ಒಂದೇ ಒಂದು 10 ಬರ್ಬೋದು. ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇಲ್ಲ, ಹೋಗಿ ಆತರ ಏನಿಲ್ಲ. ನಮ್ಮ ಕರ್ನಾಟಕ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಈಗ ನಾವು ಮಾತಾಡ್ತಾ ಇರೋದು ಲೋಕಸಭಾ ಚುನಾವಣೆ. ನಿಮಗೆ ಲೋಕಸಭಾ ಚುನಾವಣೆ ಈ ಸತಿ ಪ್ರಧಾನಮಂತ್ರಿಗಳು ಯಾವ ಕಡೆ ಕಾಂಗ್ರೆಸ್ ಬಿಜೆಪಿ? ಬಿಜೆಪಿನೇ ಆಗ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಇದಾರಲ್ಲ, ನಾನು ಸೀಟ್ ಹೊಡಿತೀವಿ ಅಂತ ಹೇಳ್ತಾ ಇದಾರೆ. ಅಕ್ಕಿ ಬಾರ್ 400 ಪಾರ್ ಅದೆಲ್ಲ ಸುಳ್ಳು.
ನಮ್ಮ ಅಂದ್ರೆ ಲೀಡ್ ಬರ್ತಾರೆ, ಲೀಡ್ ಬರ್ಬೋದು. ನಿಮ್ಮ ಮತ ಯಾರು? ನಮ್ಮ ಮತ ಕಾಂಗ್ರೆಸ್. ಸರ್, ಕಾಂಗ್ರೆಸ್ನಿಂದ ರಾಜೀವ್ ಗೌಡ್ರು ಅವರಿಗೆ ಟಿಕೆಟ್ ಸಿಕ್ಕಿದೆ, ಶೋಭಾ ಕರಂದ್ಲಾಜೆ ಅವರಿಗೆ ಬಿಜೆಪಿ ಏನ್ ಹೇಳ್ತೀರಾ ಸರ್? ಅಂದ್ರೆ ಯಾರಿಗೆ ನಮ್ಮ ಮತ ಬಿಜೆಪಿ. ರಾಜೀವ್ ಗೌಡರ ನಿಂತ್ಕೊಳ್ಳಿ, ಶೋಭಾ ಕರಂದ್ಲಾಜೆ ನಿಂತ್ಕೊಳ್ಳಿ, ದೇಶಕ್ಕೋಸ್ಕರ ನಾವು ಬಿಜೆಪಿ ಮತ ಹಾಕ್ತೀವಿ. ದೇಶಕ್ಕೋಸ್ಕರ ಬಿಜೆಪಿ ಮತ ಹಾಕ್ತೀವಿ. ಅಲ್ಲ ಸರ್, ನಿಮ್ಮ ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಅಂತ ನೋಡಲ್ಲ ನೀವು. ನಮ್ಮ ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ. ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಅಭಿವೃದ್ಧಿ ಆಗಿದೆ. ಬಿಜೆಪಿ ಪಕ್ಷ ಬಂದ ಮೇಲೆ 10 ವರ್ಷದಲ್ಲಿ ಅಭಿವೃದ್ಧಿ, ಹೆಚ್ಚಿನ ಅಭಿವೃದ್ಧಿ ಅಂದ್ರೆ ಇನ್ನು 70 ವರ್ಷ ಆಗದಿದ್ದು 10 ವರ್ಷದಲ್ಲಿ ಆಗಿದೆ ಬಿಜೆಪಿ. ಈಗ ಕಾಂಗ್ರೆಸ್ ಇಂದ ಯಾವುದೋ ಒಂದು ಚೂರು ಅಭಿವೃದ್ಧಿ ಆಗಿಲ್ಲ. ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಹೆಂಗಸರಿಗೆ ಸೀಮಿತ, ಗಂಡಸರಿಗೆ ಯಾವುದು ಇಲ್ಲ, ಬರೀ ಹೆಂಗಸರಿಗೆ ಸೀಮಿತ. ಕರೆಂಟ್ ಬಿಲ್ ನಮಗೆ ಮಾಮೂಲು 708 ರೂಪಾಯಿ ನಮ್ಮ ಮನೆ ಕರೆಂಟ್ ಬಿಲ್ ಬರ್ತೀವಿ. 2,000 ಬಿಲ್ ಕಟ್ತಾ ಇದ್ದೀನಿ ಇವಾಗ. 2,000 ಬಿಲ್ ಕಟ್ತಾ ಇದ್ದೀನಿ. 708 ರೂಪಾಯಿ 1,008 ರೂಪಾಯಿ ನಮಗೆ ಹೋಗ್ತಾ ಇದ್ದೀನಿ. ಏನು ಅನುಕೂಲ ಇಲ್ಲ ಬಿಜೆಪಿ ಕಾಂಗ್ರೆಸ್. ಅಂದ್ರೆ ಆ ಗ್ಯಾರಂಟಿ ಮಾಡಿದ್ದು ಯಾವ್ದು ಗ್ಯಾರಂಟಿ ಮಾಡೋದು ಹೆಂಗಸರಿಗೆ ಮನೆಯಲ್ಲಿ ಅಡಿಗೆ ಮಾಡೋದು ಬಿಟ್ಟು ರೋಡ್ ಸುತ್ತ ತರ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅಷ್ಟೇ. ಬಿಜೆಪಿಯಿಂದ ಮೋದಿ ಇನ್ನೊಂದ್ಸತಿ ಪ್ರಧಾನಿ ಆಗ್ಬೇಕು. ರಾಹುಲ್ ಗಾಂಧಿ ಅನುಭವ ಇಲ್ಲ ರೀ. ಅವರು ಪ್ರಧಾನಿ ಆಗ್ತಾರೆ ಅಂತ ಸಾಕಷ್ಟು ಜನ ನಿಮ್ಮ ಮಾರಪ್ಪರ ಪಾಳ್ಯದಲ್ಲಿ ಹೇಳ್ತಾರೆ. ಮಾರಪ್ಪರ ಅವರು ಈಗ ಅದನ್ನೇ ನಂಬ್ಕೊಂಡಿರ್ತಾರಲ್ಲ, ಮೋದಿ ಅದು ಗ್ಯಾರಂಟಿ ನಂಬ್ಕೊಂಡಿರೋರು ಮಾತ್ರ ಹೇಳ್ಬೇಕು. ಕಷ್ಟ ದೇಶಕ್ಕಾಗಿ ಕಷ್ಟಪಟ್ಟು ದುಡಿಯೋಂಥವ್ರು ಯಾರು ಹೇಳೋದು ನಮ್ಮಲ್ಲಿ. ನೆಕ್ಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಆಗ್ತಾರೆ. ರಾಹುಲ್ ಗಾಂಧಿ ಅನುಭವ ಚಿಕ್ಕ, ಇನ್ನು ಚೇಡ್ ಅನುಭವ ಇನ್ನೂ 15 ವರ್ಷ ಇರಬೇಕು. ಆಮೇಲೆ ಇನ್ನೂ 5 ವರ್ಷ, ನೆಕ್ಸ್ಟ್ ಇನ್ನೂ 5-10 ವರ್ಷ ಪ್ರಧಾನಿ ಇದೆ ಮಾತಾಡ್ತಾರೆ. ನರೇಂದ್ರ ಮೋದಿ ಇದ್ದೇ ಇರ್ತಾರೆ. ಇನ್ನು ಈ ಫ್ರೀ ಗ್ಯಾರಂಟಿಗಳಲ್ಲಿ ಯಾರು ಅನುಕೂಲತೆ ಇಲ್ಲ. ಯಾರಿಗೆ ಅಂದ್ರೆ ಮನೇಲಿ ಕುತ್ಕೊಂಡು ಏನು ಬೇಡ ನಮ್ಗೆ ಆಗಲ್ಲ ಅನ್ನೋದು ಮಾತ್ರ ಅನುಕೂಲ ಇದೆ. ಸೋಮವಾರ 100%, ಸೋಮವಾರಿಗಳಿಗಾಗಿರೋ 100%. ದೇಶ ಇನ್ನೂ 75 ವರ್ಷ ಇಂತ ಕರ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ನ ಈ ಗ್ಯಾರಂಟಿ. ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನಾನು ಫ್ರೀಯಾಗಿ ಬರ್ತಾ ಇದಾರೆ. ಬಸ್ಸಲ್ಲಿ ಫ್ರೀಯಾಗಿ ಬಂದ್ಮೇಲೆ ಅದು ಅನುಕೂಲತೆ ನೋಡಿದ್ರ ಯಾವ ತರ ಇದೆ. ಫ್ರೀಯಾಗಿ ಸೀಟ್ ಸಿಗ್ತಾ ನಿಮ್ಗೆ ಬರ್ಬೇಕಾದ್ರೆ ಸೀಟ್ ಸಿಗ್ತಾ ನಾನು ಕೆಲವು ಸತಿ ಏನು ಸಿಗೋದಿಲ್ಲ. ಯಾವ ಟೈಮಲ್ಲಿ ಈ ಟೈಮಲ್ಲಿ ಬಸ್ ಬಿಡ್ತಾರೆ. 9 ಗಂಟೆಲಿ ಬಸ್ ಬಿಡೋದಿಲ್ಲ ಅವರು. ಬೆಳಗ್ಗೆ 8 ಗಂಟೆಯಿಂದ 11, 10 ಗಂಟೆ ತನಕ ಬಸ್ ಬಿಡಲ್ಲ ರೀ. ಬರ್ರಿ ಮಗ ಇದ್ದಾನೆ, ಬಸ್ಸಲ್ಲಿ ಹೋಗ್ತಾ ಇಲ್ಲ. ನನ್ನ ಮಗ ಬಸ್ಸಲ್ಲಿ ಹೋಗ್ತಾ ಇಲ್ಲ. ಫ್ರೀ ಇರೋದ್ರಿಂದ ಬರೀ ಲೇಡೀಸ್ ಬಂದು ತುಂಬ್ಕೊತಾರೆ. ನನ್ನ ಮಗ ಕರ್ಕೊಂಡು ಹೋಗ್ತಾರೆ, ಸೈಕಲ್ ಹೋಗ್ತಾನೆ. ನಾವು ಯುವಕರಿಗೆ ಅಂದ್ರೆ 2,000 ತಗೊಂಡು ಮನೇಲಿ ಕೂತ್ಕೊಳ್ಳಿ ಅಂತ ಸೋಂಬೇರಿ ಮಾಡ್ತಾ ಇದ್ದಾರೆ. ಅವ್ರನ್ನ ಕಷ್ಟಪಟ್ಟು ಗೈ ಅಂತ ಹೇಳ್ತಾ ಇಲ್ಲ. ಜಾಬ್ ಅವ್ರು 2,000 ಬರೋದ್ರೆ ಜಾಬಿಗೆ ಹೋಗೋದಿಲ್ಲ. ನೀವು 2,000 ಸ್ಟಾಪ್ ಮಾಡ್ತಾರೆ, ಅವತ್ತೇ ಜಾಬ್ ಹೋಗ್ತಾರೆ. ಇದು ಖಂಡಿತ 100%. ಇದು ಹೆಂಗಸರಿಗಾಗಿ ಫ್ರೀ. 5 ಗ್ಯಾರಂಟಿಗಳು ಹೆಂಗಸರಿಗಾಗಿ ಸೋಂಬೇರಿಗಾಗಿ. ಗೈ ಅಂತ ದೇಶ ಮುಂದೆ ಬರ್ಬೇಕಂದ್ರೆ ಆ ಫ್ರೀಗಳು ಸ್ಟಾಪ್ ಮಾಡಬೇಕು. ಇವರು ರೋಡು ಬೇರೆ ಏನಾರು ಅಭಿವೃದ್ಧಿಗಳನ್ನ ಮಾಡಿದ್ರೆ ಮಾತ್ರ ಇವರು ಮುಂದಿನ 5 ವರ್ಷದ ನಂತರ ಏನೋ ಬರ್ಬೋದೇನೋ ಬಂದ್ರೆ ಅಲ್ಲಿ ತರ ಇವ್ರು ಬರೋದಿಲ್ಲ. ಬಿಜೆಪಿ ಇರೋವರೆಗೂ 90% ಮೋದಿ ಇರೋವರು ಬರೋದಿಲ್ಲ. ಇನ್ನು 5 ವರ್ಷದ ನಂತರ ನೋಡ್ಕೋಬೇಕು. ಅಭಿವೃದ್ಧಿ ಇಲ್ಲಿಂದ ಮಾಡಿ ತೋರಿಸಿದ್ರೆ 5 ವರ್ಷಕ್ಕೆ ಇವ್ರು ಫ್ರೀನೇ ಮಾಡ್ಕೊಂಡು ಕೂತ್ಕೊಂಡ್ರೆ 5 ವರ್ಷ 10 ವರ್ಷ ಆದ್ರೂ ಬರೋದಿಲ್ಲ. ಇದು ನಮ್ಮ ಗ್ಯಾರಂಟಿ. ಮೋದಿ ನೆಕ್ಸ್ಟ್ ಪ್ರಧಾನಿ ಮೋದಿ ಅಷ್ಟೇ. ಇಲ್ಲಿ ಲೋಕಲ್ ಪಾರ್ಟಿ ಯಾರು ಆಗಿರಲಿ, ಮೋದಿ ನೆಕ್ಸ್ಟ್ ಮೋದಿ. ಬಿಜೆಪಿ ಸರ್ಕಾರದಲ್ಲಿ ಜಮ್ಮು ಕಾಶ್ಮೀರಿಗೆ ಹೋಗ್ಬಿಟ್ಟು ಆರಾಮಾಗಿ ಸುತ್ಕೊಂಡ್ ಬರ್ಬೋದು. ಫಸ್ಟ್ ಏನಿತ್ತು, ಅವ್ರಿಗೆ ಊಟ ಇರ್ತಾರೆ. ಇವಾಗ ಆರಾಮಾಗಿದ್ದಾರೆ. ಜಮ್ಮು ಕಾಶ್ಮೀರ ಯಾರು ಮಾಡಿದ್ರು? ಬಿಜೆಪಿ ಮಾಡಿದ್ದು. ಕಾಂಗ್ರೆಸ್ ಯಾರು ದಮ್ಮಿಲ್ಲ, ಹುಟ್ಟೋದು ಇಲ್ಲ. ಇನ್ನು ರಾಹುಲ್ ಗಾಂಧಿ ಚಿಕ್ಕ ಹುಡುಗ ಮೇಡಮ್, ಅವ್ನಿಗೆ ಏನು ಗೊತ್ತಿದೆ? ಇನ್ನು ಅವ್ರು ಕೊಟ್ಟಿದ್ದು ಆಗಲ್ಲ. 20 ವರ್ಷ 30 ವರ್ಷ ಆದ್ರೂ ಆಗಲ್ಲ. ಅವ್ರ ಮಣ್ಣನ್ ಬಿದ್ರು ಕೂಡ PM ಆಗಲ್ಲ ಮೋದಿ. ಇವನು ರಾಹುಲ್ ಗಾಂಧಿ ನಮ್ಗೆ ಇದು ಬಿಟ್ಬಿಡಿ. ನಮಗೆ ದೇಶ ಬಗ್ಗೆ ಮಾತಾಡ್ತಾರೆ. ನಿಮಗೆ ದೇಶ ತಾನೇ ಇದು. ಶೋಭಾ ಕರಂದ್ಲಾಜೆ ಆಗ್ಲಿ ಯಾರೇ ಆಗ್ಲಿ ಬರೋದೇ ಮೋದಿನೇ. ಮೇಡಮ್ ಇನ್ನೊಂದು ಮೇಡಮ್, ಇವರು ಓಟಿಗೋಸ್ಕರ 5 ಗ್ಯಾರಂಟಿಗಳನ್ನ ಕೊಟ್ಟು ಮೋದಿ ಗೆದ್ದು ಪ್ರಧಾನಿ ಆದ ನಂತರ ಆಲ್ ಓವರ್ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ರೈತರಿಗೂ ಎಲ್ಲ 5 ಇವರು ಗೆಲ್ಲಕ್ಕೋಸ್ಕರ ಇವರು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಮೋದಿ ಗೆದ್ದ ನಂತರ ಎಲ್ಲಾ ರೈತರಿಗೂ ಖಾತೆದಾರರಿಗೆ
10 ವರ್ಷದಿಂದ ಖಾತೆಗೆ ವರ್ಷಕ್ಕೆ 6,000 ದುಡ್ಡು ಒಂದು ದಿವಸ ತಪ್ಪದಲ್ಲೇ ಬೀಳ್ತೈತೆ. ಒಂದು ವರ್ಷಕ್ಕೆ 6,000. ಇವ್ರದ್ದು ಹೋದ ತಿಂಗಳಿಂದ ದುಡ್ಡೇ ಬಿದ್ದಿಲ್ಲ. ಅಲ್ಲ ಸರ್, ಬರ ಪರಿಹಾರಕ್ಕೆಲ್ಲ ಖಾತೆದ ರೈತರಿಗೆ ಕೊಟ್ಟಿದ್ದಾರೆ. ನನಗಿದೆ ಖಾತೆ ಬೇಕಾದ ಮೆಸೇಜ್ ನೋಡ್ತೀರಾ? ವರ್ಷಕ್ಕೆ 6,000 ನಮಗೆ ಖಾತೆದಾರರಿಗೆ 10 ಎಕರೆ ಇಕ್ಕಿರೋ, 5 ಎಕರೆ ಇಕ್ಕಿರೋ, 1 ಎಕರೆ ಇಕ್ಕಿರೋ ಖಾತೆದಾರರಿಗೆ ವರ್ಷಕ್ಕೆ 6,000 ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ಅಂದ್ರೆ ಒಬ್ಬ ರೈತ ಗೊಬ್ಬರ ತರಕ್ಕಾಗಲ್ಲ ಇನ್ನೊಬ್ರಿಗೆ, ಅದಕ್ಕೋಸ್ಕರ ನರೇಂದ್ರ ಮೋದಿ ಕೊಡ್ತಾ ಇದ್ದಾರೆ. ಗೆಲ್ಲೋಸ್ಕೋಸ್ಕರ ಕೊಟ್ಟಿಲ್ಲ, ಗೆದ್ದ ಆದ್ಮೇಲೆ ಕೊಡ್ತಾ ಇದ್ದಾರೆ ಅವರು. ಇವ್ರು ಗೆಲ್ಲಕ್ಕೋಸ್ಕರ 5 ಗ್ಯಾರಂಟಿಗಳು ಕೊಟ್ಟರು. ಅದಾದ ನಂತರ ಇಲ್ಲಿವರೆಗೂ ನನ್ನ ಮಗಳು ಅದೇ ಹೇಳಲ್ಲ, ಯುವ ನಿಧಿ ಅಂತ ಗೆದ್ದು ಎಷ್ಟು ವರ್ಷ ಆಯ್ತು, ಗೆದ್ದು ಎಷ್ಟು ತಿಂಗಳಾಯ್ತು ಇವರು ಕಾಂಗ್ರೆಸ್ ಸರ್ಕಾರ? 1 ತಿಂಗಳು ಬಂದಿದೆ ನನ್ನ ಮಗಳಿಗೆ. ಎಷ್ಟು ತಿಂಗಳ? 1 ತಿಂಗಳು 3,000 ಬಂದಿದೆ. 1 ತಿಂಗಳು ಬಂದಿದೆ. ಬಿಜೆಪಿ ಅಲ್ಲ ರೀ, ಅಪ್ಪ ಮನೆ ಸತ್ತಲ್ಲ ಕಾಂಗ್ರೆಸ್. ಒಂದು ನಿಮಿಷ 9 ತಿಂಗಳು ಮಾತಾಡಕ್ ಬಿಡ್ರಿ. 9 ತಿಂಗಳು ಸರ್ಕಾರ ರಚನೆಯಾಗಿ, ಸಿದ್ದರಾಮಯ್ಯ ಸರ್ಕಾರ ರಚನೆಯಾಗಿ 9 ತಿಂಗಳು ಯುವ ನಿಧಿ ಬಂದಿರೋದೇ ನನ್ನ ಮಗಳಿಗೆ 1 ತಿಂಗಳು. ನಮ್ಮ ಮಿಸ್ಸಸ್ಗೆ 9 ತಿಂಗಳು ರಚನೆಯಾಗಿ 9 ತಿಂಗಳಲ್ಲಿ 3 ತಿಂಗಳು ಬಂದಿದೆ. 5 ತಿಂಗಳು 6 ತಿಂಗಳು ಬಂದಿಲ್ಲ. ಓಕೆನಾ? ಈಗ ಎಲೆಕ್ಷನ್ ಇದೆ, ನೆಕ್ಸ್ಟ್ ತಿಂಗಳು ಎಲ್ಲಾನು 3 ಸೇರ್ಸ್ ಹಾಕ್ತಾರೆ ನೋಡಿ. ನೆಕ್ಸ್ಟ್ ಲಂಚ ಕೊಟ್ರೆ ಲಂಚ ಅಂತಾರೆ, ನೆಕ್ಸ್ಟ್ ತಿಂಗಳು ನಿನಗೂ ಸಹ ಬರ್ತದೆ. ಯಾಕಂದ್ರೆ ಸ್ಟಾರ್ಟ್ ಮಾಡಿದಾರಲ್ಲ ಅವರು. ಇನ್ನೇನು ಎಲೆಕ್ಷನ್ ಈ ತಿಂಗಳಲ್ಲಿ 26ನೇ ತಾರೀಕು ಒಳಗಡೆ ನಿಮ್ಮ ಅಕೌಂಟಿಗೆ 4,000 ಬರ್ತದೆ. ಕಾಂಗ್ರೆಸ್ನವ್ರು ಏನಕ್ಕೆ ಬರ್ತದೆ? ಸರ್ಕಾರದಿಂದ ಬರ್ಬೇಕಲ್ಲ, ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಆಸೆ ಹುಡಿಸ್ತಾರೆ, ನೆಕ್ಸ್ಟ್ ತಿಂಗಳು ಹಾಕ್ತಾರೆ. ಈ ತರ ಕೊಡ್ತಾರೆ. ಮತ್ತೆ ತಿಂಗಳು ಹಾಕ್ಬೇಕಲ್ಲ ನೀವು, ತಿಂಗಳು ಹಾಕ್ಬೇಕು ತಾನೆ ನೀವು. ಯಾಕೆ ಸ್ಟಾರ್ಟ್ ಮಾಡಿದೀರಾ? 9 ತಿಂಗಳು ತೋರಿಸಿ ನೀವು ಲೆಕ್ಕನ. 9 ಈ ತಿಂಗಳು ಬಂದಿದ್ದು ನೆಕ್ಸ್ಟ್ ತಿಂಗಳು ಯಾಕೆ ಬರ್ತಾ ಇಲ್ಲ? ಈ ತಿಂಗಳು ಬಂದಿದೆ ಅಂದ್ಮೇಲೆ ನಮ್ಮ ಅಕೌಂಟ್ ಎಲ್ಲ ಲಿಂಕ್ ಆಗಿದೆ. ಈ ಹೋದ ತಿಂಗಳು ಆಗಿ ಬಂದಿದ್ದು, ಈ ತಿಂಗಳು ಆಗಿ ಬಂದಿಲ್ಲ ಇನ್ನು ನಮಗೆ ದುಡ್ಡು. ನೆಕ್ಸ್ಟ್ ತಿಂಗಳು ಆಗ್ತಿದ್ದಾರೆ. ಎಲೆಕ್ಷನ್ ಒಳಗಡೆ ನಿಮ್ಗೆ 2,000 ದುಡ್ಡು ಸೇರಿಸಿ ಪ್ಲಸ್ 4,000 ಬರ್ತದೆ. ಮೋದಿ ಹಂಗಲ್ಲ, ಸೋತ್ರು ಆಗ್ತಾ ಇದಾರೆ, ಗೆದ್ರು ಆಗ್ತಾ ಇದಾರೆ. ಒಬ್ಬೊಬ್ರಿಗೆ 6,000 ಒಂದು ವರ್ಷಕ್ಕೆ ಬರ್ತಾ ಇದೆ. ರೈತರಿಗೋಸ್ಕರ ಅವನಿರೋದು, ರೈತರಿಗೋಸ್ಕರ, ದೇಶಕ್ಕೋಸ್ಕರ. ಇವರು ಮತಕ್ಕೋಸ್ಕರ, ಕಾಂಗ್ರೆಸ್ ಮತಕ್ಕೋಸ್ಕರ. ನಿಮ್ಗೂ ಅಷ್ಟೇ, ಕಾಂಗ್ರೆಸ್ ಮತಕ್ಕೋಸ್ಕರ. ಮೋದಿಗೆ ಜೈ, ಮೋದಿಗೆ ಜೈ, ಮೋದಿಗೆ ಜೈ, ಮೋದಿಗೆ ಜೈ. ಅವರ ಮತ ಗೆದ್ರು ದುಡ್ಡು. ದೇಶ ಅವ್ರಿರೋತಗ ದೇಶ, ಇಲ್ಲ ಅಂದ್ರೆ ಬಾಂಗ್ಲಾದೇಶ. 1 ತಿಂಗಳು ಇಲ್ಲ ರೀ, 100%. ಒಂದು ಕೆಲಸ ಇಷ್ಟೆಲ್ಲ ಇದೀವಿ. ಒಂದು 9 ವರ್ಷದಲ್ಲಿ ಇಷ್ಟೇ ಆಗಲ್ಲ. ಒಂದು ರೋಡ್ ನೋಡಿ ಮಣ್ಣು ಹಾಕಿರೋ ತೋರಿಸ್ತಿದ್ವಿ. ಒಂದು ರೋಡ್ ಮಣ್ಣು ನೀವು 9 ವರ್ಷದಲ್ಲಿ 9 ತಿಂಗಳಲ್ಲಿ ಈ ಸರ್ಕಲ್ ತೋರಿಸ್ತೀವಿ. ಈ ಸರ್ಕಲ್ ಅದು ಕಾಂಗ್ರೆಸ್ ಮಾಡಿದ್ದ ಕುಮಾರಣ್ಣ ಬಿಜೆಪಿಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿಗೆ ಜೈ ಅಂತ ಇದ್ದೀರಾ? ರಾಜ ಕರೆಕ್ಟ್ ಆಗಿರೋದನ್ನ ಜೆಡಿಎಸ್ ಜೈ ಅಂತ ಇದ್ದೀರಾ, ಬಿಜೆಪಿಗೆ ಜೈ ಅಂತ ಇದ್ದೀರಾ? ಮೊದ್ಲಾಗಿದ್ರೆ ಮುಂದಿನ ಜನ್ಮ ಹುಡ್ತೀನಿ ಅಂದ್ಬಿಟ್ಟು ಕೆಲಸ ಮಾಡಿ. ಇವಾಗ ಅವ್ರ ಒಪ್ಪಂಗೆ ಹೇಳ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟು ಇವ್ನು ಹುಟ್ಬಿಡು ಅಂತ ಹೇಳಿ ಸಿದ್ದರಾಮಯ್ಯಂಗೆ. ಈ ಮುಂದೆ ಜನ್ಮ ಹುಟ್ಟಲ್ಲ ಅವನು. ಮುಂದಿನ ಜನ್ಮದಲ್ಲಿ ಸಿದ್ದರಾಮಯ್ಯಂಗೆ ಹುಟ್ಬಿಡು ಅಂತ ಹೇಳಿ ಇವಾಗ ಹುಡ್ಸ್ಕೊಂಡ್ಬಿಡ್ಲಿ. ಮತ್ತೆ ಇನ್ನೇನು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟೋದ್ ಬೇಡ. ಅವರು ಈ ಜನ್ಮದಲ್ಲಿ ಆ ತಂದೆಗೆ ಇನ್ನೊಂದು ಮದುವೆ ಮಾಡ್ಬಿಟ್ಟು ಸಿದ್ದರಾಮಯ್ಯ ಇನ್ನೊಬ್ಬ ಚಿಕ್ಕ ಸಿದ್ದರಾಮಯ್ಯ ಹುಟ್ಲಿ. ನಾವೇನ್ ಬೇಡ ನಾವು. ಜಾತಿ ಯಾರು ಮಾಡ್ತಾರೆ? ಕಾಂಗ್ರೆಸ್ ಜಾತಿ ಇರ್ತಾರೆ. ನಾವಿರ್ತೀವ, ನೀವಿರ್ತೀವ, ಯಾರು ಇರ್ತಾರೆ? ಮುಂದಿನ ಜನ್ಮ ಯಾರು ಇರೋದಿಲ್ಲ. ನಾವು ಈಗಲೇ ನೋಡ್ಬೇಕು ಸಿದ್ದರಾಮಯ್ಯ. ಮತ್ತೆ ಅಷ್ಟೇ, ಇವಾಗಲೇ ನೋಡ್ಬೇಕು ಅಷ್ಟೇನೆ. ನೀನ್ ಎಷ್ಟೇ ಮಾತಾಡೋ ಬಿಜೆಪಿ ಎಷ್ಟಾದ್ರೂ ಮಾತಾಡ್ಕೊಳ. ಬಿಜೆಪಿನೇ. ಶೋಭಾ ಕರಂದ್ಲಾಜೆ ಬಿಜೆಪಿ. ಹೆಂಗ್ ಬರ್ತಾರೆ ನೋಡ್ಬೇಕಲ್ಲ ಮುಸ್ಲಿಮ್ಸ್ ಆಗಿ. ನೆಕ್ಸ್ಟ್ ಸಾರ್ವಜನಿಕ ಯಾವ್ದಾರಾಗಿರ್ಲಿ ಇವಾಗ ಒಬ್ಬ ಭಿಕ್ಷಕ ನಿಲ್ಸಿದ್ರು ಮೋದಿ ಒಟ್ಟು. ಭಿಕ್ಷಕ ನಿಲ್ಸಿದ್ರು ಮೋದಿ. ಮೋದಿಗೆ ಯಾಕೆ ಬರ್ಬಾರ್ದು? ಯಾಕೆ ಬರ್ಬಾರ್ದು ಕಾಂಗ್ರೆಸ್? ಬನ್ನಿ ನೀವು ಹಾಕಿ. ಕಾಂಗ್ರೆಸ್ ದಮ್ಮಿಲ್ಲ ನಾವು ಕಾಂಗ್ರೆಸ್ ದಮ್ಮಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಈ ಟೈಮ್ನಲ್ಲಿ ನೀನೊಬ್ಬ ಯುವರಾಜಾನೆ ಯಾರಿದ್ದಾರೆ? ನೀವು 1000 ಜನ ಇದ್ರು ನಾನು ಕಾಂಗ್ರೆಸ್ ಜೈ ಅನ್ನೋದು. ಬಂದು ಡಿ.ಕೆ. ಸುರೇಶ್ ಆಗ್ಲಿ, ರಂಗನಾಥ್ MLA ಕುಣಿಗಲ್ ಬರೀ ಕುಕ್ಕರ್ ತಂದೆ, ಕುಕ್ಕರ್ ತಂದೆ, ಬರೀ ಕುಕ್ಕರ್ ಅಂತವ್ರೆ. ಕುಕ್ಕರ್ ಅವ್ರು ಡೆಮ್ಮಿ ಕುಕ್ಕರ್.
ದಮಾರ ಬಿಟ್ರೆ ಲೇಡೀಸ್ ಏನ್ ಮಾಡ್ತಾರೆ ಮಂಗಳೂರು ದಮ್ಮಂತಲ್ಲ. ಏನ್ ಮಾಡೋದು ಬರೀ ಡೆಮ್ಮಿ ಕುಕ್ಕರ್ ನಾವು ಬಿಜೆಪಿ ಬಿಜೆಪಿಗೆ ಜೈ, ಹಂಗಲ್ಲ ಆ ಮೋದಿ ಅಭಿಮಾನಿಗಳು ಬಿಜೆಪಿಗೆ ಜೈ. ಮೋದಿ ಮತ್ತೆ ದೇವೇಗೌಡರು JDS ಗೆ ಜೈ ಅಂತ ಇದ್ರು, ಇವಾಗ ಬಿಜೆಪಿಗೆ ಫಸ್ಟ್ ದೇಶ ಕಾಯ್ತಾರಲ್ಲ ಮೋದಿ ಕಾಯ್ದು ಕಾಯ್ತಾರ ಬರೀ ಇದು ಅಲ್ಪಸಂಖ್ಯಾತರು ಪೊಲೀಸ್ ಅವ್ರಷ್ಟೇ ಯೋಜನೆ ಮೋದಿ ಜೈ. ಡೆಮ್ಮಿ ಅದು ವೇಸ್ಟ್ ಬಸ್ ಆಗಲ್ಲ ನೋಡಿ ಬನ್ನಿ ಯಶವಂತ ಬಸ್ ಆಗಲ್ಲ ಹೆವಿ ರಶ್ ಬಸ್ಸು ಬಸ್ಸಲ್ಲಿ ಕಳಿಸ್ಬಿಟ್ಟು ಅಲ್ಲ ಸರ್ ಫ್ರೀ ಕೂಡ ನಮ್ಮ ಕೇಳಿದ್ರ ಲೇಡೀಸ್ ಯಾರು ಕೇಳಿದ್ರ ಇವ್ರನ್ನ ಯಾರು ಕೇಳಿಲ್ಲ. ಸಿದ್ದರಾಮಯ್ಯ ಕೇಳಿದ್ರ ಕೊಡಿ ಬಸ್ ಫ್ರೀ ಅಂತ ಕೇಳಿದ್ರ ಯಾರಾದ್ರು ಯಾರು ಕೇಳಿಲ್ಲ ಇವ್ರು ಕೇಳಿದ್ರ ಇವ್ರು ಕೇಳಿದ್ರ ಯಾರು ಕೇಳಿಲ್ಲ ಇನ್ನೂರು ಯೂನಿಟ್ ಫ್ರೀ ಇದೆ, 200 ಯೂನಿಟ್ ಫ್ರೀ ಇದೆ. ಅದಕ್ಕೋಸ್ಕರ ಮತ ಬ್ಯಾಂಕ್ ಸೇಲ್ ಮಾಡಿದೀವಿ ವೇಸ್ಟ್ ಮಾಡಿದ್ದು ದೇಶ ಹಾಳಾಗುತ್ತೆ ಶ್ರೀಲಂಕಾ ಆಯ್ತಲ್ಲ ಪಾಕಿಸ್ತಾನ ಆಯ್ತಲ್ಲ ಆ ತರ ಆಗುತ್ತೆ ಇಂಡಿಯಾ ನೆಕ್ಸ್ಟ್ ಕರ್ನಾಟಕ ಇವ್ರು ಹಿಂಗೆ ಫ್ರೀ ಕೊಟ್ರೆ India. ಹಾಳಾಗೋಗುತ್ತೆ ಮೋದಿ ಗೆಲ್ಸ್ಕೊಂಡ್ರೆ ನಮ್ಮ ಭಾರತ ದೇಶ ಉಳಿಯುತ್ತಷ್ಟೇ ನೋಡಿ ಕುಕ್ಕರ್ ಅಂತವ್ರೆ ನಿಮ್ಗೆ ಯಾವ್ದು ಗ್ಯಾರಂಟಿ ಯೋಜನೆ ಲೆಕ್ಕಕ್ಕೆ ಇಲ್ವಾ? ಬೇಕಿಲ್ಲ ನಾವು ಹಾಕೊಂಡ ಬಿಡಿರಿ, ಕೇಳಿಲ್ಲ ನಾನು. ಬಿಡಿರಿ. ನಾವು ಹಾಕೊಂಡ ಕೇಳಿಲ್ಲ. ಎಲ್ಲಿ ಬೇಕದು ಮೇಡಮ್ ಫ್ರೀ ಕೇಳಿ ಮೇಡಮ್. ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯವರು ಏನ್ ಅಭಿವೃದ್ಧಿ ಮಾಡಿದ್ದಾರೆ? ನಮ್ಮ ಬಿಜೆಪಿ ಗೆಲ್ಸಿಲ್ಲ ನಮ್ಮ ತಾಲೂಕಲ್ಲಿ ಕುಡಿಗಲ್ ತಾಲೂಕಲ್ಲಿ ಇಲ್ಲಿವರೆಗೆ ಗೆದ್ದಿಲ್ಲ ಆದರೂ ಸೆಕೆಂಡ್ ಇದ್ದಾರೆ ವೋಟ್ ಬ್ಯಾಂಕ್ ಜಾಸ್ತಿ ಇದೆ ಬಿಜೆಪಿಲಿ ಇವರು ಹಣ ಮತ ಬ್ಯಾಂಕ್ ದುಡ್ಡು ಕೊಟ್ಟು ಗೆಲ್ತವ್ರೆ ಒಂದು ಓಟಿಗೆ ಲಾಸ್ಟ್ ಚುನಾವಣೆಯಲ್ಲಿ ಎಲ್ಲರೂ ಒಂದು ಅಷ್ಟೇ. ಓಟಿಗೆ 4,000 ಕೊಟ್ರು ಎಲ್ಲಾರು ಇದೇ ರಂಗನಾಥ್ 4,000 ಕೊಟ್ಟಿದ್ದಾರೆ ಒಂದು ಓಟಿಗೆ ಇಲ್ಲ ಹಂಗೆ ಮಾಡ್ಲಿ ಚುನಾವಣೆ ನೋಡೋದವ್ರು ಕುಕ್ಕರ್ ಕೊಡ್ಬೇಕು ಕುಕ್ಕರ್ ಯಾಕೆ ಹಂಚ್ಬೇಕು ಅವ್ರು ಹೇಳಿ ಬ್ಲಾಸ್ಟ್ ಆಗಕ್ಕೆ ಹೆಂಗಸ್ಗಳು ಬ್ಲಾಸ್ಟ್ ಕುಕ್ಕರ್ ಯಾಕೆ ಆಗಕ್ಕೆ ಹಂಚ್ಬೇಕು ಅವರು ಬರೀ ಕುಕ್ಕರ್ ದಂಧೆ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀವಿ ಕುಕ್ಕರ್ ಡೆಮ್ಮಿ ಪೇವೆ ಅಲ್ಲ ಬರೀ ಕೊಟ್ಟೋಗಿದ್ದಾರೆ ಕುಕ್ಕರೇ ಬನ್ನಿ. ಅಲ್ಲ, ಸೀರೆನೂ ಹಾ? ಕೊಟ್ಟವ್ರೆ. ಒಬ್ಬ ಪಂಚಾಯತಿ ಮೆಂಬರ್ ಅಂತಾನೆ ಬಂದು ಅವ್ರ ಕಮಿಷನ್ ನೀವ್ ಹೇಳ್ದಂಗೆ. ಬೇಕಿಲ್ಲ ಅದು ಹಾ? ಬರೀ ದಂಧೆ ಕುಕ್ಕರ್ ಹಂಚಿ ಚುನಾವಣೆ ಮಾಡೋದು ತಾಕತ್ತಿರ ಹಂಗೆ ಮಾಡ್ಬೇಕ್ರಿ ಅವರು ಹೇಳ್ತಾರಲ್ಲ ಅಲ್ಲೆಲ್ಲ ರಾಮನಗರ ತಾಕತ್ತು ಇದೆ ಬನ್ನಿ ಅಂತಾರಲ್ಲ ತಾಕತ್ತು ಇದ್ರೆ ಹಂಗೆ ಚುನಾವಣೆ ಮಾಡ್ಲಿ ಕುಕ್ಕರ್ ಕೊಡ್ಲೇಬಾರ್ದು ಈ ಸಲ ಸಿಎಂ ಮನೆಯಲ್ಲಿ ಗೆಲ್ತಾರೆ ಅಷ್ಟೇ ಸುರೇಶ್ ಸೋಲ್ತಾರೆ ಇವ್ರು ಪಕ್ಕ. ಜೈ ಮೋದಿಜಿ ನಾವು ಕಲಬುರಗಿ ಜಿಲ್ಲೆಯಿಂದ ಆಳಂದ ತಾಲೂಕಿಂದ BR ಪಾಟೀಲ್ ಅವರು ಪಕ್ಕ ಅಭಿಮಾನಿ. ಬಟ್ ಸಿದ್ದರಾಮಯ್ಯ ಅವರು ಸಾಹೇಬ್ರ ಒಬ್ಬರು ಬಡವರ ಪಕ್ಷ, ಒಂದು ಬಡವರ ಕಾಳಜಿ ವಹಿಸ್ಕೊಂತ ಒಂದು CM ಹಂಗ ಅತಿ ಕಾಳಜಿ ಅಂತ ಸಿದ್ದರಾಮಯ್ಯ ಅವರು ಆಯ್ಕೆ ಮಾಡ್ತೀವಿ. ಒಳ್ಳೆ ಒಂದು ವ್ಯಕ್ತಿ ಸಿದ್ದರಾಮಯ್ಯ ಅವರು. ನೀವು ಕಾಂಗ್ರೆಸ್ ಯಾವ ರೀಸನ್? ಕಾಂಗ್ರೆಸ್ 70 ವರ್ಷದಿಂದ ಬಹಳ ಕೆಲಸಗಳು ಮಾಡ್ಕೊಂಡು ಬಂದಿತ್ತು. ಲಾಸ್ಟ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತು. ಇಡೀ 70 ವರ್ಷ ಏನು ಮಾಡಿಲ್ಲ ಅವರು ಹೇಳ್ತಿದ್ದಾರೆ. ಯಾವ ಹೇಳಿದ್ರು ಬಿಜೆಪಿ ಅವರು ಯಾವಾಗ್ಲೂ ಅಂತಾರೆ 70 ವರ್ಷ ಏನು ಎಷ್ಟು ಮಾಡಿ ಕಂಪ್ನಿಗಳಿದೆ ಎಲ್ಲ ಮೋದಿ ಮಾಡ್ಬಿಟ್ಟವ್ರೆ ಈಗ ಎಲ್ರಿಗೂ ಗೊತ್ತಿದೆ ಅಲ್ಲ. BSNL ಯಾರು ಮಾಡಿದ್ರು, ML ಏರ್ಪೋರ್ಟ್ಸ್ ಏನೇನೋ ಇತ್ತು ಅದೆಲ್ಲ ಮಾಡಿದ್ದು ಎಲ್ಲ ಗೊತ್ತಿಲ್ಲ. 70 ವರ್ಷ ಕಾಂಗ್ರೆಸ್ ಏನು ಮಾಡಿಲ್ಲ, ನಾವು 10 ವರ್ಷದಲ್ಲಿ ಮಾಡಿದೀವಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ಇಲ್ಲ ಇವ್ರಿಗೆ ಏನ್ ಬೇಕಂತ ಕೆಲಸ ಮಾಡ್ಕೊಂಡಿದ್ದಾರೆ ಅಷ್ಟೇ. ಬಿಜೆಪಿ 70 ವರ್ಷದಿಂದ ಕಾಂಗ್ರೆಸ್ ಮಾಡಿ ನಮ್ಮ ದೇಶನ ಈ ಲೆವೆಲ್ಗೆ ಮಟ್ಟಿಗೆ ತಂದು ಮಡಗಿದ್ರು. ಈಗ ಇವರು ಕೆಲವು ಹಿಂದೆ ತಗೊಂಡ್ಬಿಟ್ಟಿದ್ದಾರೆ, ಕೆಲವು ಇದನ್ನ ಒಳ್ಳೇದು ಮಾಡಿದ್ದಾರೆ, ಬಟ್ ಎಲ್ಲಾನು ಒಳ್ಳೇದು ಮಾಡಲಿಲ್ಲ. ಬಡವರಿಗಂತದ್ದು ಏನಿಲ್ಲ ಬಿಜೆಪಿ. ಮುಖ್ಯವಾಗಿ ನಿಮ್ಮ ಈ ಏರಿಯಾದಲ್ಲಿ ಏನು ಅಭಿವೃದ್ಧಿ ಆಗಿದೆ ಸರ್ ಕಾಂಗ್ರೆಸ್ನಿಂದ? ಆಗಿದೆ ಈಗ ಒಂದು 5-8 ವರ್ಷದಿಂದ ಎಲ್ಲ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದೆ. ಯಾಕಂದ್ರೆ ಗೌರ್ಮೆಂಟ್ ಬಿಜೆಪಿ ಆಗಿದೆ, ಸ್ಟೇಟ್ ಗೌರ್ಮೆಂಟ್, ಅದರಿಂದ ಎಲ್ಲ ಸ್ಲೋ ಆಗಿದೆ. ಆದ್ರೆ ಪ್ರಸ್ತುತ ಈಗ ಕಾಂಗ್ರೆಸ್ ಸ್ವಲ್ಪ ಮೂವಿಂಗ್ ಆಗ್ತಾ ಇದೆ, ಈಗ ಎಲ್ರಿಗೂ ಅನುಕೂಲ ಆಗ್ತಾ ಇದೆ. ನಿಮ್ಮ ಮತ ಅಂದ್ರೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಆದ್ರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅಂತ ಪ್ರಧಾನ ಮಂತ್ರಿ ಬೇರೆ ಯಾವ ಇದರಿಂದಾನು ಆಗ್ಬೋದು, ಮತ್ತೆ ಮೋದಿ ಆಗಿದ್ರೆ ಆಪ್ಷನ್ ಮೋದಿ ಇಲ್ಲ. ಆಪ್ಷನ್ ನಮ್ಗೆ ಮೋದಿ ರಾಹುಲ್ ಗಾಂಧಿ ಅವರು ಇವರು ಅಂತ ಏನು ಇಲ್ಲ. ನಮ್ಗೆ ನಮ್ದು ಸೌಲಭ್ಯ ಇದ್ ಮಾಡಿ ಕೊಡ್ಬೇಕು. ಪ್ರಾಬ್ಲಮ್ ಏನೇನ್ ಬರ್ತದೆ ಏನಾಗುತ್ತೆ, ಜನ ಕಷ್ಟ Businessಗಳಿಲ್ಲ ನೋಡಬೇಕು, ಈಗ. ಬಿಸ್ನೆಸ್ ಇಲ್ಲ, ಎಲ್ಲ ಹುಡುಗರು ನಮ್ಮ ಹುಡುಗರು ಅದು ಇದು ಶೌಕಿಯಲ್ಲಿ ಬಿದ್ದಿದ್ದಾರೆ. ಅದೆಲ್ಲ ಒಂಚೂರು ಎಲ್ಲ ಸವಲತ್ತು ಮಾಡಿಕೊಟ್ರೆ ಅದು ಅವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕು. ನಮ್ಗೆ ಕಾಂಗ್ರೆಸ್ ಬಿಜೆಪಿ ಅಂತ ಏನು ಇಲ್ಲ. ಹಂಗಿಲ್ಲ ಅಂದ್ರೆ ಹೆಂಗೆ ಸರ್? ಕಾಂಗ್ರೆಸ್ ವೋಟ್ ಹಾಕ್ಬೇಕು ಈಗ. ವೋಟ್ ಹಾಕ್ತಿವಿ, ಕಾಂಗ್ರೆಸ್ಗೆ ಹಾಕ್ತಿವಿ. ಕಾಂಗ್ರೆಸ್ಗೆ ಹಾಕ್ತಿವಿ ಅಂತ ಪ್ರಶ್ನೆ ನಾವು ಯಾಕೆ ಕಾಂಗ್ರೆಸ್
ಟೈಮಲ್ಲಿ ನಾವು ಆರಾಮಾಗಿದ್ದು ಕೆಲಸ ನಡೀತಾ ಇತ್ತು. ನಮ್ದು ಏನಿದೆ ಕಷ್ಟ ಎಲ್ಲ ನಡೀತಾ ಇತ್ತು. ಬಿಜೆಪಿ ಬಂದೆ ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ತೊಂದರೆ ಆಗ್ಬಿಟ್ಟಿದೆ. ತೊಂದ್ರೆ ಏನ್ ಅಂದ್ರೆ ಯಾವ ತರ ಅಂದ್ರೆ ಈಗ ನೋಡಿ ಅದೇನು ಆಕ್ಸಿಡೆಂಟ್ ಆದ್ರೆ ಅದೇನೋ ರೂಲ್ಸ್ ಚೇಂಜ್ ಆಗಿದೆ. ಬಿಸ್ನೆಸ್ ಗಳಿಗೆ ಸಣ್ಣ ಪುಟ್ಟ ಇದು ಹಳ್ಳಿ ಪಳ್ಳಿಯಲ್ಲಿ ಎಲ್ಲ ಸಣ್ಣ ಪುಟ್ಟ ಅಲ್ಲ ಸರ್, ಬಿಸ್ನೆಸ್ ಕಾಂಗ್ರೆಸ್ ಈಗ ಆಡಳಿತದಲ್ಲಿದೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ, ಇದು ಸರಿನಾ? ಹೀಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ನಾವು ಇಲ್ಲಿ ಜೈ ಹನುಮಾನ್ ಜೈ ಬಜರಂಗ್ ಬಲಿ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಅಲ್ಲ, ನಿಮ್ದು ಪಾಕಿಸ್ತಾನ ಜಿಂದಾಬಾದ್ ನಾನ್ ಅಂದ್ರೆ ಹೇಳ್ತೀನಿ ತಪ್ಪಿಲ್ವಾ? ಏನ್ ತಪ್ಪು ಹೇಳಿ, ನೀವೇ ಹೇಳಿ. ಅಲ್ಲ, ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ತಪ್ಪು ತಪ್ಪಿಲ್ವಾ? ಏನ್ ತಪ್ಪು ಹೇಳಿ. ಈಗ ನಾವು ಜೈ ಹಿಂದೂಸ್ತಾನ್ ಅಂತೀವಿ, ಇಂಡಿಯಾದಲ್ಲಿದ್ದೀವಿ, ಇಂಡಿಯಾದಲ್ಲಿ ಮಾತಾಡ್ತೀವಿ. ಅವ್ರು ಮಾತು ಹೇಳ್ಕೊಡ್ತಾರ. ಅಲ್ಲ ಅಲ್ಲ, ಇಲ್ಲಿರೋರು- ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲಿರೋರು- ಪಾಕಿಸ್ತಾನದಲ್ಲಿ ಇಟ್ಕೊಂಡು ಅನ್ನೋದು ಬೇರೆ. ಇಲ್ಲಿ ನಮ್ಮ ಹಿಂದೂಸ್ತಾನದಲ್ಲಿದ್ದು ಪಾಕಿಸ್ತಾನ ಡೈರೆಕ್ಟ್ ಜಿಂದಾಬಾದ್ ಆಗಿ ಯಾರು ಹೇಳಲ್ಲಲ್ವಾ? ಈಗ ನೀವ್ ಹೇಳ್ತಾ ಇರೋದು ಆಯ್ತಲ್ಲ, ನಾಸಿರ್ ಈಗ ಸಾಹೇಬ್ ನೀವ್ ಹೇಳ್ತಾ ಇರೋದು ಪ್ರಶ್ನೆಗೆ ಈಗ ನಾನು ಇಲ್ಲಿ ಇರೋ ಜನ ನಿಂತ್ಕೊಂಡಿರೋ ಜನನು ಯಾರು ಹಂಗನ್ನಲ್ಲ. ಯಾಕಂದ್ರೆ ನಾವು ಇಲ್ಲಿ ಈ ಭೂಮಿಯಲ್ಲಿ ಬೆಳೆದಿದ್ದೀವಿ, ಹುಟ್ಟಿದ್ದೀವಿ, ಎಲ್ಲ ನಾವೇ ಇಲ್ಲೇ ಸಂಪಾದನೆ ಮಾಡ್ಕೊಂಡು ನಮ್ಮ ಸ್ವಂತ ಮನೆಗಳು ಇಲ್ಲೇ ಇದೆ. ಅದಕ್ಕೋಸ್ಕರ ನಾವು ಇಲ್ಲಿ ಈ ಭೂಮಿದೆ ಮಾತಾಡ್ತೀವಿ, ನಾವು ಬೇರೆ ಭೂಮಿ ಮಾತಾಡೋದು. ಯಾರು ದುಡ್ಡು ಕೊಟ್ಟು ಹೇಳ್ಸಿರೋದು ಹೇಳ್ಸಿರ್ಬೋದು, ದುಡ್ಡು ಕೊಟ್ಟು ಇರೋನ್ನ ಯಾರು ಹೇಳಲ್ಲ. ಎಲ್ಲ ಪಾಲಿಟಿಷಿಯನ್ ಅದೆಲ್ಲ ಪಾಲಿಟಿಷಿಯನ್ ಅದು. ಬೇರೆಯವ್ರ ಹೆಸರು ಕೆಡ್ಸಕ್ಕೆ ಅವೆಲ್ಲ ಕೆಲಸಗಳು. ಹೀಗೆ ಒಂದ್ ಕಂಪ್ನಿ ಅವನು ಏನ್ ಮಾಡ್ತಾನೆ ಬಿಸ್ನೆಸ್ ಲೈನ್ ಅಲ್ಲಿ, ಅವ್ನ್ ಪ್ರಾಡಕ್ಟ್ ಮಾಡಿ ಅವ್ನ್ ಪ್ರಾಡಕ್ಟ್ ಕಡಿಮೆ ತೋರಿಸ್ತಾನೆ. ಯಾಕೆ ಹೇಳಿ? ಇವನ್ ಪ್ರಾಡಕ್ಟ್ ಸೇಲ್ ಆಗ್ಬೇಕಂತ ಅಷ್ಟೇ. ಅಷ್ಟೇ ಮಾತು, ಬೇರೆ ಏನಿಲ್ಲ. ಇದೆಲ್ಲ ನಡೀತಾ ಇರ್ತದೆ. ಬೇಕಾಗಿರೋದೇನು ಆರಾಮಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಅಲ್ಲ, ಕಾಂಗ್ರೆಸ್ ಬಂದಾಗಿಂದ ಸ್ವಲ್ಪ ಹಿಂದೂ ಮುಸ್ಲಿಂ ಜಗಳಗಳಾಗ್ತದೆ. ಅದು ಮಾಡಿಸ್ತಾ ಇರೋದು ಬಿಜೆಪಿ ಬಂದಾದ್ಮೇಲೆ ಅದ್ ಮಾಡಿಸ್ತಾ ಇರೋದು ಯಾರು ಮಾಡಿಸ್ತಾ ಇರೋದು? ಅದು ಒಳಗಡೆ ಇರೋರ್ಗೆ ಗೊತ್ತು. ನಮ್ಗೆ ಕೆಲಸ ಮಾಡೋ ಕೂಲಿ ಮಾಡೋರ್ಗೆ ಏನು ಗೊತ್ತಿಲ್ಲ. ಯಾರಿಗೆ ಕೆಲಸ ಆಗಿದೆ ಅವ್ರು ಆಗ್ಬೇಕು. ಇದುವರೆಗೂ ಯಾರು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಅಂದ್ರೆ ಕಾಂಗ್ರೆಸ್ನವ್ರು ಮಾಡ್ತಿಲ್ಲ. ಯಾರು ಮಾಡ್ತಾರೆ ನೋಡ್ತೀವಲ್ಲ ಕಣ್ಣಿಗೆ. ಅವ್ರು ಮಾಡಿದ್ರೆ ಹಿಂಗಿರ್ತ ಬೀದಿಗಳು. ಕೆಲಸ ಮಾಡ್ಲಿ, ಅವ್ರಿಗೆ ಆಗಲ್ಲ. ಏನಂತೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಆಗಲ್ಲ. ಕೆಲಸ ಏನಾಗಲಿಲ್ಲ ಜೊತೆಗೆ. ಹೌದಮ್ಮ, ಅವ್ರು ಕೊಟ್ಟಿರೋ ಗ್ಯಾರಂಟಿ ಬೇಕು, ಹೋಗ್ತೀನಿ ನಾನು. ಕೆಲವ್ರು ಆಗಿದೆ, ಕೆಲವ್ರು ಆಗಿಲ್ಲ. ಕೆಲವ್ರು ಆಗಿತ್ತಾನೆ 30% ಆಗಿದೆ, 70% ಆಗಿಲ್ಲ. ಏನು ಮಾಡೋದು? ಆದ್ರೆ ನೀವು ಯಾವ್ದಕ್ಕಾದ್ರೂ ಒಂದು ವೋಟ್ ಹಾಕ್ಬೇಕಲ್ಲ? ಹಾಕ್ಬೇಕು, ನೋಡೋಣ, ಹಾಕ್ಬೇಕು. ಬಿಜೆಪಿಯಲ್ಲಿ ಮೋದಿ ಅಲ್ಲೇ ಇದೆ ಎಲ್ಲ ಕಡೆ ಅಂತ ಹೇಳ್ತಿದ್ದಾರೆ. ಉಜ್ವಲ ಗ್ಯಾಸ್ ಯೋಜನೆ ಆಗಿರ್ಬೋದು, ರೈತರ ಸಂಘ, ಬಹಳಷ್ಟು ಕೆಲಸ ಬಿಜೆಪಿಯವರು ಸಹ ಮಾಡಿದ್ದಾರೆ. ಒಂದು ಕಡೆ ಮೋದಿ ಅಲ್ಲೇ, ಇನ್ನೊಂದು ಕಡೆ ಕಾಂಗ್ರೆಸ್ ಅಲ್ಲೇ. ಎಲ್ಲಿ ಮಾಡಿದಾರೆ, ಏನ್ ಮಾಡಿದಾರೆ ನಮ್ಗೆ ಏನು ಗೊತ್ತಿಲ್ಲ. ಇಲ್ಲಿ ನಮ್ಮ ಏರಿಯಾಕ್ಕೆ ಸಂಬಂಧ ಇಲ್ಲಿ ಏನೂ ಆಗಿಲ್ಲ ಕೆಲಸ. ಇಲ್ಲ ಕಾಂಗ್ರೆಸ್ ಮಾಡಿಲ್ಲ, ಬಿಜೆಪಿ ಮಾಡಿಲ್ಲ. ಅದೇ ಆಟ ಆಡ್ತಾರೆ. ಅಂದ್ರೆ ಯಾವ ಸರ್ಕಾರ ಬಂದ್ರು ನಮಗ್ ಮಾತ್ರ ದುಡಿಯೋದು ಗೊತ್ತಿಲ್ಲ ಅಂತೀವಿ. ಅದು ಮಾಮೂಲಿ. ಅದು ನಮ್ಮ ಕೂಲಿ ಮಾಡೋದು ಕೂಲಿ ಮಾಡಲೇಬೇಕು ನಾವು. ಅವರು ಸೆಂಟ್ರಲ್ ಅಲ್ಲಿ ಯಾಕೆ ಬೇಕು ನಿಮ್ಗೆ? ಓಟು ತೊಗೊಳೋವರೆಗೂ ಕರೆಕ್ಟಾಗಿ ಇರ್ತಾರೆ ಅವರು. ಇಲ್ಲ ಆದ್ಮೇಲೆ ಮುಗಿತದೆ. ಆಮೇಲೆ ನಿಮ್ ಕಡೆ ನೋಡಲ್ಲ. ಯಾರು ಬರಲ್ಲ. ಇಲ್ಲ ಬೇಸ್ಟ್ ಮಾತು. ಬಿಜೆಪಿ ಎಲ್ಲದೂ ಮಾಡಿದ್ದಾರೆ. ಲಿಂಕ್ಸ್ಗಳು ಫ್ರೀ ಮಾಡಿದ್ದಾರೆ. ಬೇಡ ಬಿಸ್ನೆಸ್ ಇಲ್ಲ. ಅದೇ ನಾವು ಎಲ್ಲ ಬಿಜೆಪಿ ಜೆಡಿಎಸ್ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಮತ ಯಾರಿಗೆ ಇರುತ್ತೆ ಈ ಸಲ? ಮತ್ತು ಅಂದರೆ ನನಗೆ ನರೇಂದ್ರ ಮೋದಿ ಅವರಂದ್ರೆ ತುಂಬ ಇಷ್ಟ. ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಸ್ಪೀಚಸ್ ಎಲ್ಲ ತುಂಬ ಇನ್ಸ್ಪಿರೇಷನಲ್ ಇರುತ್ತೆ. ಯೂತ್ಗೆಲ್ಲ ನಮಗೆ ಇನ್ಸ್ಪೈರ್ ಮಾಡ್ತಾರೆ. ಮತ್ತು ಟೆಕ್ನಾಲಜಿ ಮೇಲೆಲ್ಲ ಫೋಕಸ್ ಇದೆ ಅವ್ರದ್ದು. ನಾನು ಇಂಜಿನಿಯರ್, ಐಮ್ ಆಸ್ಪೈರಿಂಗ್ ಟು ಬಿ ಎನ್ ಇಂಜಿನಿಯರ್. ಸೊ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದ್ದರಿಂದ ನನಗನ್ಸೋ ಪ್ರಕಾರ ಅವ್ರ ಡೈರೆಕ್ಷನ್ ಸರಿಯಾಗಿದೆ ಅಂತ. ಅಂದರೆ ಇವಾಗ AI ಬಗ್ಗೆ ಮಾತಾಡಿರೋದು ಯೂಟ್ಯೂಬ್ ಮೇಲೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಅಣ್ಣಾಮಲೈ ಮಾತಾಡಿದ್ದು ಮತ್ತು ರಾಹುಲ್ ಗಾಂಧಿ ಅವ್ರು ಮಾತಾಡಿದ್ದು ಎರಡು ನೋಡ್ತೀವಿ ನಾವು. ಸೊ ನನಗನ್ಸೋ ಪ್ರಕಾರ ಇವಾಗ ಇಟ್ಸ್ ಟೂ ಲೇಟ್ ಫಾರ್ ಅಸ್. ಐ ಮೀನ್ ನನ್ನ ಪ್ರಕಾರ ಕಾಸ್ಟ್ ಸೆನ್ಸಸ್ ಅದೆಲ್ಲ ನನಗೆ ಅಷ್ಟೊಂದು ಜ್ಞಾನ ಇಲ್ಲ. ಬಟ್ ಆದರೂ ನಾನು ಜಾತಿ ಅದೆಲ್ಲ ನೋಡಲ್ಲ. ನಾನು ನೋಡೋದು ಟೆಕ್ನಾಲಜಿ ಮುಂದೆ ಹೋಗೋಕ್ಕೆ, ಫ್ಯೂಚರ್ಗೆ ಏನು ಹೆಲ್ಪ್ ಆಗುತ್ತೆ ಇಂಡಿಯಾಗೆ ಅನ್ನೋದನ್ನು ನಾನು ನೋಡ್ತೀನಿ. ಸೊ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಕನ್ಸಿಡರ್ ಮಾಡಿಕೊಂಡು ಭಾರತದ ಫ್ಯೂಚರು, ಟೆಕ್ನಾಲಜಿ ಅದೆಲ್ಲನೂ ಕನ್ಸಿಡರ್ ಮಾಡಿದ್ರೇನು ಮೋದಿ ಅವ್ರ ಬೆಸ್ಟ್ ಚಾಯ್ಸ್ ಅನಿಸ್ತಾರೆ ನನಗೆ. ಸೊ ಅದರಿಂದ ನನ್ನ ಓಟು ಬಿಜೆಪಿ ಹೋಗುತ್ತೆ.
So have you concentrated on Congress? They have made 5 guarantees. ಗ್ಯಾರಂಟೀಸ್ ಮೋಸ್ಟ್ ಪ್ರಾಬಬ್ಲಿ ಅದು ಹೆಲ್ಪ್ ಆಗೋದು ಅಂಡರ್ ಪ್ರಿವಿಲೇಜ್ ಅದೆಲ್ಲಾನು ದೇವ್ರ ದಯೆಯಿಂದ ಪ್ರಿವಿಲೇಜ್ ಎಲ್ಲ ನನಗಿದೆ. ನಾನು ನೋಡೋದು ಓವರ್ ಆಲ್ ದೇಶಕ್ಕೆ ಏನು ಹೆಲ್ಪ್ ಆಗುತ್ತೆ ಅಂತ. ಫಾರಿನ್ ಪಾಲಿಸಿ ಎಲ್ಲಾನು ನೋಡಿದ್ರೇನು ನಮ್ಮ ಭಾರತದ ಇಮೇಜ್ ಹೆಂಗಿದೆ ಅದನ್ನ ನೋಡಿದ್ರೆ ಮೋದಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಜೈಶಂಕರ್ ಅವ್ರಿಗೂ ನಾನು ತುಂಬಾ ಫ್ಯಾನ್ ಇದ್ದೇನೆ ಅವ್ರಿಗೆ. ಸೊ ಅದನ್ನೆಲ್ಲ ನೋಡಿ ನನಗೆ ಬಿಜೆಪಿ ವೋಟ್ ಹಾಕಬೇಕು ಅಂತ ಅನ್ಸುತ್ತೆ.